ಇವನು ಎದುರು ತಿರುಗ್ಬಿಟ್ಟ. ಇಲ್ಲಿ ದೊಡ್ಡ ಕುರುಕ್ಷೇತ್ರನೇ ನಡೆಯೋ ಹಾಗಿದೆಯಲ್ಲ. ಬೆಂಕಿ ಸರಿಯಾಗಿ ಹಚ್ಕೊಂಡಿದೆ. ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ಲ. ಇದೇ ಕೆಲಸ ನಾನ್ ಮಾಡಿದ್ರೆ ನಿನಗೆ ಮರ್ಯಾದೆ ಇರುತ್ತಾ? ಅಂದ್ರೆ ನನ್ನ ಮೇಲೆ ಕೈ ಮಾಡೋಷ್ಟು ದೊಡ್ಡವನಾದ್ಯಾ? ಶಿವರಾಜ್, ಸುಮ್ನೆ. ಶಿವರಾಜು, ಏನ್ ಶಿವರಾಜ್ ಇದು? ಚಿಕ್ಕಪ್ಪ, ಮಾವನ್ನ ಶತ್ರು ಅನ್ಕೊಳ್ತಿದ್ಯಾ ನೀನು? ಅಯ್ಯೋ ಅಯ್ಯೋ, ನಿಲ್ಲಿಸ್ರೋ. ಬುದ್ಧಿ ಇಲ್ವೇನೋ ನಿಂಗೆ? ಒಳಗಡೆ ಹೋಮ ನಡೀತಾ ಇದ್ರೆ ಏನಿದೆಲ್ಲ? ಅಗ್ನಿದೇವತಾಭ್ಯೋ ನಮಃ. ಎಲ್ಲರೂ ಸೇರ್ಕೊಂಡು ನನ್ನ ನಮ್ಮಮ್ಮನ್ನು ಹೊಡೆದು ಸಾಯಿಸ್ಬಿಡ್ತಾರೇನೋ. ಹಾಗೆಲ್ಲ ಮಾತಾಡ್ಬೇಡ ಪಾರ್ವತಿ, ನಾವೆಲ್ಲ ಒಂದೇ ಮನೇಲಿ ಇರ್ಬೇಕಾದವರು. ಅಮ್ಮ, ಈ ಪೂರ್ಣಾವತಿ ಸಮರ್ಪಣೆ ಮಾಡಿ ಹೋಮನ ಪೂರ್ಣಗೊಳಿಸಿ. ಜಗದೋಂತ ಜಗದೋಂತ ತಗುದಿಗು ಜಗದೋಂತ ಜಗದೋಂತ ತಗುದಿಗು ಜಗದೋಂತ ಗಿಟದೋಂ ತಗದ ಗಿಟದೋಂ ದೃಗುದ ಗಿಟದಿ ಗಿಟದೋಂ ಜಗದೋಂತ ದಿಂ ಜಗದೋಂತ ದಿಂ ಜಗದೋಂತ ದಿಂ ಜಗದೋಂತ ದಿಂ ತಗದಿಂತ ತಗಡಂ ತಗಮನರಿದೋಂತ ದೋಂತ ದಿಂತ ದಿಂಜನುತ ದಿಂತ ದಿಂತ. ಅಮ್ಮ, ಇಲ್ಲಿಗೆ ಹೋಮ ಮುಕ್ತಾಯಗೊಂಡಿದೆ. ನೀನ್ ಮೊದ್ಲು ಒಳಗ್ ಹೋಗು. ಹೋಗು. ಅದು ಹಾಗಲ್ಲಮ್ಮ. ನೀವ್ ಸ್ವಲ್ಪ ಸುಮ್ಮನೆ ಇರೋ. ಆಸ್ಪತ್ರೆಯಲ್ಲಿ ಭಾವನವರು ಒಬ್ಬರೇ ಇರೋದು ಸಾಲದು ಅಂತ ನೀವಿಬ್ರು ಯಾಕೆ ಹೊಡೆದಾಡ್ತಿದ್ದೀರಾ? ಏನ್ ಶಿವರಾಜ್ ಇದು? ಈ ಬುದ್ಧಿವಾದನ ನಿಮ್ ಮಗನಿಗೆ ಹೇಳಿ. ನೀವು ಮೊದ್ಲು ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಮಾವ. ಏನೋ ಬಗಳದೆ. ಸೀನು, ಏನ್ ಮಾಡ್ತಿದ್ಯೋ? ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತಿದ್ದೀರಾ? ಇದನ್ನೇನ್ ರಾವಣನ್ ಲಂಕೆ ಅನ್ಕೊಂಡಿದ್ದೀರಾ ಇಲ್ಲ ಅಯೋಧ್ಯೆ ಅನ್ಕೊಂಡಿದ್ದೀರಾ? ನಿನ್ನ ಅಳಿಯನೇ ನನ್ನ ಅಳಿಯನ್ನ. ದಯವಿಟ್ಟು ದಯವಿಟ್ಟು ಮಧ್ಯದಲ್ಲಿ ಯಾರು ಮಾತಾಡಬೇಡಿ. ನೀವೆಲ್ಲರೂ ಬುದ್ಧಿ ಇಲ್ಲದೆ ಹೀಗೆ ಮಾಡ್ತಾ ಇದ್ರೆ ನಾನು ಹೋಮ ಹವನ ಮಾಡಿ ಏನ್ ತಾನೇ ಮಾಡ್ಲಿ? ಈ ಹೋಮ ಹವನ ಮಾಡಿದ್ರೂ ಪ್ರಯೋಜನ ಆಗಲ್ಲ. ನನ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅಯ್ಯೋ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಇನ್ನು ಏನಾಗ್ಬೇಕತ್ಗೆ? ತುಂಬಾ ಒಳ್ಳೆ ಮರ್ಯಾದೆನೆ ಸಿಗ್ತಲ್ವಾ? ಏನಾಯ್ತು ಶಿವರಾಜು? ಏನಾಯ್ತಾ? ನನ್ಗೂ ನಮ್ಮಮ್ಮಂಗೂ ಹೊಡೆದ. ನಮ್ಮ ಮನೆಯವ್ರ ಮೇಲೂ ಕೈ ಮಾಡೋದಕ್ ಹೋಗಿದ್ದ. ಈ ಅವಮಾನ ಸಾಕಾಗಲ್ವಾ? ನಮ್ಮಣ್ಣ ಇಲ್ಲ ಅಂತ ತಾನೆ ನನ್ನ ಮತ್ತೆ ನನ್ನ ಹೆಂಡತಿನ, ನಮ್ಮನ್ನೇ ನಂಬ್ಕೊಂಡ್ಬಂದಿರೋ ನಮ್ಮ ಅತ್ತೇನ ಇಷ್ಟೆಲ್ಲ ಅವಮಾನ ಮಾಡಿದ್ದು. ಹಣ್ಣಿನ ಗಿಡಕ್ಕೆ ಕಲ್ಲು ಹೊಡೆಯೋದು ಅಳಿ ಅಂದ್ರೆ? ಉರಿಯೋ ಬೆಂಕಿಲಿ ತುಪ್ಪ ಸುರಿಬೇಡ. ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ದಯವಿಟ್ಟು ದೊಡ್ಡದಾಗಿ ಮಾಡಬೇಡಿ. ಅದನ್ ಮಾಡಿದ್ದು ನಿನ್ನ ಮಗ. ಪಾಪ ನನ್ನ ಅಳಿಯ ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟ ನನಗ್ ಗೊತ್ತು. ಇದೇ ಕಷ್ಟನ ಹೊರಗಡೆ ಮಾಡಿದ್ರೆ ಇದಕ್ಕಿಂತ ಹೆಚ್ಚು ಗೌರವದಿಂದ ಬದುಕ್ತಿದ್ದ. ಅಮ್ಮ ಅಮ್ಮ ಅಮ್ಮ, ದಯವಿಟ್ಟು ನೀವು ಬೇರೆ ಮಾಡೋ ಮಾತನ್ನ ಮಾತ್ರ ಮಾತಾಡಬೇಡಿ. ಶಿವರಾಜು ನನ್ನ ಹೊಟ್ಟೆಲಿ ಹುಟ್ಟಿದ ಮಗನ ಹಾಗೆ. ಆಸ್ತಿಲಿ ನಯ ಪೈಸಾನು ಭಾಗ ಕೇಳ್ದೆ. ಅಣ್ಣ ಅಣ್ಣ ಅಂತ ಅವ್ರ ಹಿಂದೆ ಹಿಂಬಾಲಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದ್ರಿ ಬಿಡಿ. ನಮಗ್ ಸರಿಯಾಗಿ ಮಾಡಿದ್ರಿ. ಯಾಕೋ ನಮ್ಮಣ್ಣ ನಿನ್ನ ನೋಡ್ಕೊಂಡಷ್ಟು ನಾನ್ ನಿನ್ನ ನೋಡ್ಕೊಳ್ಳಿಲ್ವೇನೋ? ನೀನ್ ಚಿಕ್ಕವನಿದ್ದಾಗ ಇದೇ ಭುಜದ ಮೇಲೆ ಕೂರ್ಸ್ಕೊಂಡು ತಿರ್ಗಾಡ್ನಲ್ಲೋ. ನನ್ನ ಎದೆ ಮೇಲೆ ಇಟ್ಕೊಂಡು ಆಟ ಆಡ್ಸಿದ್ನಲ್ಲೋ. ಈಗ ಯಾರೋ ಅಲ್ಲ ಅಂದಿದ್ದು, ಅವನನ್ನು ಹೇಗ್ ಬೆಳೆಸಿದ್ಯಾ ಅಂತ ನಮಗ್ ಗೊತ್ತಿಲ್ವಾ? ಶಿವರಾಜು,
ಇವ್ ನನ್ ಜೊತೆಗಿಂತ ನಿನ್ ಜೊತೆನೆ ಜಾಸ್ತಿ ಬೆಳೆದಿರೋದು ಶಿವರಾಜು. ಅದೇ ಎದೆ ನಿತ್ತು ಹೋಗೋ ಹಾಗೆ ಎಲ್ರ ಮುಂದೆ ನಮ್ಮ ಅತ್ತೆ ಮೇಲ್ ಕೈ ಮಾಡ್ದ, ನನ್ನ ಹೆಂಡತಿ ಮೇಲ್ ಕೈ ಮಾಡ್ದ, ಈಗ ನನ್ ಮೇಲ್ ಕೈ ಮಾಡಕ್ ಬರ್ತಿದ್ದಾನೆ. ಈಗ ಒಳ್ಳೆ ಒಂಥರ ಅಮಾಯಕಂತರ ನಾಟಕ ಮಾಡ್ತಿದ್ದಾನೆ. ಮಾವ ನಾಟಕ ಮಾಡ್ತಿದ್ದಾನ ಚಿಕ್ಕಪ್ಪ? ಒಂದೇ ಮನೇಲಿರೋರು ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಸಹಜ. ನೀವ್ ಹೀಗ್ ಮಾತಾಡ್ಬೇಡಿ, ನಾವುಗಳೇ ಅಡ್ಜಸ್ಟ್ ಮಾಡ್ಕೋಬೇಕು. ಒಟ್ಟಿಗೆ ಬದುಕ್ತಿರೋ ಈ ಹಕ್ಕಿ ಗೂಡಿಂದ ಹೊರಗಡೆ ದಯವಿಟ್ಟು ಹೋಗ್ಬೇಡಪ್ಪ. ನಿಮ್ಮಣ್ಣನ ಕಂಡಲ್ಲಿ ಯಾವ ಕಾರಣಕ್ಕೂ ನೀರ್ ಬರಿಸ್ಬೇಡ. ಈ ತರ ಸೆರಗಿಡ್ಕೊಂಡು ಯಾವ ತಾಯಿ ಕೂಡ ಮಗನ ಹತ್ರ ಬೇಡ್ಕೋಬಾರ್ದಮ್ಮ. ನನ್ನ ಕ್ಷಮಿಸಿ ಅದಕ್ಕೆ. ಶಿವರಾಜು ಬೇಡ, ಶಿವರಾಜು ಬೇಡಪ್ಪ.